ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇವತ್ತಂತೂ ಸತ್ಯದ ಆವರಣನೇ ಆಗುತ್ತೆ, ಹಾಗೆ ಸಂಗೀತ ಕೂಡ ಇಲ್ಲಿ ಹುಷಾರಾಗ್ತಾಳೆ. ಬನ್ನೀಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಕೂಡ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸಬ್ಸ್ಕ್ರೈಬ್ ಏನು ಅಮೌಂಟ್ ಏನು ಕಟ್ ಆಗೋದಿಲ್ಲ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಮೌಂಟ್ ಕಟ್ ಆಗ್ಬಿಡುತ್ತೇನೋ ಅಂತ ಅನ್ಕೊಳ್ತೀರಾ. ಸೊ ನಿಜವಾಗೂ ಇಲ್ಲ, ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ ಯೂಟ್ಯೂಬಲ್ಲಿ. ಲೈಕು ಅಷ್ಟೇ ಫ್ರೀ ಲೈಕ್ ಇರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇನ್ನೇನು ದೇವಸ್ಥಾನದ ಹತ್ರ ಇದ್ದ ಸತ್ಯಣ್ಣ ಪಲ್ಲವಿನ ಮನೆಗೆ ಕಳಿಸ್ತಾರೆ. ಏನೋ ಒಂದು ಹೇಳ್ಬಿಟ್ಟು, ನೀನು ಹಾಸ್ಪಿಟ್ಲ್ ಹತ್ರ ಬರಬೇಡ, ನಾನು ಹೇಳ್ದಂಗೆ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸರಿ ಆಯಿತು ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ಒಪ್ಕೊಂಡು ಮನೆಗೆ ಹೋಗ್ತಾರೆ. ಅದೇನು ಹೇಳಿದಾರೆ ಗೊತ್ತಿಲ್ಲ, ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಸೊ ಅದೆಲ್ಲ ಆದಮೇಲೆ ಸರಿ ಆಯಿತು, ಆಗಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಬೇಗ ಅಂತೇಳಿ ಸತ್ಯಣ್ಣ ಬರ್ತಾರೆ. ಹೇಗಾದರೂ ಮಾಡಿ ಭೂಮಿನ ಉಳಿಸ್ಕೋಬೇಕನ್ನೋದೇ ಸತ್ಯಣ್ಣಗೆ ಪ್ಲಾನ್ ಆಗಿರುತ್ತೆ ಅಷ್ಟೇ. ಸೊ ಇನ್ನೇನು ಇಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಬಂದಾಯಿತು. ದಿಮ್ನಾಗಿ ಕೈನ ಇಟ್ಕೊಂಡಿರ್ತಾಳೆ ಸಂಗೀತಮ್ಮ, ಎಚ್ಚರಿಕೆ ಆಗಿರುತ್ತೆ. ಡಾಕ್ಟರ್ ಕೂಡ ಬಂದು ನೋಡ್ತಾ ಇರ್ತಾರೆ. ಇನ್ನು ಮನೆಯವರೆಲ್ಲ ಬಂದಾಯಿತು. ಮನೆಯವರೆಲ್ಲ ಬಂದ ತಕ್ಷಣವೇ ಕ್ಲಿಯರ್ ಆದ್ರ ಅಂತೇಳಿ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ಅವಾಗ, ಹೌದು ಯೋಚನೆ ಮಾಡಬೇಡಿ, ಅವರು ತುಂಬ ಕ್ಲಿಯರ್ ಆಗಿದ್ದಾರೆ, ಅಂದರೆ ಕೋಮಾದಿಂದ ಹೊರಗಡೆ ಬಂದಿದ್ದಾರೆ, ಏನು ಯೋಚನೆ ಮಾಡಬೇಡಿ ನೀವು ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ಹೇಳಿದ ತಕ್ಷಣ ಶ್ರವಣ್ ಇದ್ಕೊಂಡು ತುಂಬಾ ಶಾಕ್ ಆಗಿಬಿಡ್ತಾನೆ. ನಮ್ಮ ಅಕ್ಕ ಸಾವಿಂದ ಗೆದ್ದು ಬಂದುಬಿಟ್ರು ಅಂತೇಳಿ. ಇಲ್ಲಿ ಒಂದು ಕಡೆ ಇನ್ನು ಅಜಿತ್ ಅಂತೂ ತುಂಬಾ ಫುಲ್ಲು ಶಾಕ್ ಅವನು ಕೂಡ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಅವ್ರ ಅಮ್ಮನ ಮಾತಾಡಿಸ್ಬೇಕಲ್ವಾ ಫಸ್ಟು. ಸೊ ಹೋಗಿ ಫಸ್ಟು ಅವ್ರ ಅಮ್ಮನ ಮಾತಾಡಿಸ್ಬೇಕಂತ ಹೋಗ್ಬೇಕಾದಾಗ ಕೈ ಹಿಡ್ಕೊಂಡಿರ್ತಾಳೆ ಸಂಗೀತ ಭೂಮಿದು. ಅದನ್ನು ಬಿಡಿಸ್ತಾನೆ, ಒಬ್ರಿಗೊಬ್ರು ಕೈ ಹಿಡ್ಕೊಂಡಿರೋದು ಅವ್ನಿಗೆ, ಯಾಕಂದರೆ ಭೂಮಿ ಮೇಲೆ ತುಂಬ ಕೋಪ ಇದೆಯಲ್ಲ. ಸೊ ಹಾಗಾಗಿ ಇನ್ನು ಅದೆಲ್ಲ ಆದಮೇಲೆ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಎಲ್ಲರೂ ಕೂಡ ಮಾತಾಡಿಸ್ತಾರೆ ಒಂದು ಕಡೆಯಿಂದ. ಇಲ್ಲಿ ಹಂಜು ಆಗಿರ್ಬೋದು, ದೇವ್ಯಾನಿ ಆಗಿರ್ಬೋದು, ಎಲ್ಲರೂ ಕೂಡ ಮಾತಾಡಿಸ್ತಾರೆ. ಇನ್ನು ಹೋಗಿ ಅಜಿತ್ ಅಂತೂ ತುಂಬ ಫೀಲ್ ಮಾಡಿಕೊಂಡು ಅವ್ರ ಅಮ್ಮನ್ನ ಮುತ್ಕೊಟ್ಬಿಟ್ಟು, ಅಮ್ಮ ಹೇಗಿದ್ದೀರಮ್ಮ ಅಂತೇಳಿ ಮಾತಾಡಿಸ್ತಾನೆ. ನನಗೇನಾಗಿದೆಯೋ ಕಂದ, ಏನು ಯೋಚನೆ ಮಾಡಬೇಡ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸೊ ಇನ್ನೇನು ಫೈನಲಿ ರಾವಣ ಕೂಡ ಬಂದು, ಸಂಗೀತ ಯಾಕೆ ಈ ರೀತಿ ಮಾಡಿದೆ, ನನ್ನ ಬಿಟ್ಟೋಗ್ಬೇಕಂತ ಅಂದ್ಕೊಂಡಿದ್ದೀಯೇನೆ ನೀನು ಅಂತ ಅವರು ಕೂಡ ಮುತ್ಕೊಟ್ಬಿಟ್ಟು ಮಾತಾಡಿಸ್ತಾರೆ. ಸೊ ಇನ್ನು ದೇವ್ಯಾನಿ ಅಪ್ಪು ಕೂಡ ಅಷ್ಟೇ, ಆ ಸಂಗೀತ ಚೆನ್ನಾಗಿದೆಯಾ ಅಂತೇಳಿ ಮಾತಾಡಿಸ್ತಾರೆ. ಇನ್ನು ಅಜಿತ್ ಅಂತೂ ತುಂಬ ಫೀಲಿಂಗಿಂದ ಅವ್ರ ಅಮ್ಮನ ಹಗ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಅಪ್ಪು ಅಂತೂ ಅಮ್ಮ ಹೇಗಿದ್ದೀರಾ ಅಂತ ಅಪ್ಪು ಕೂಡ ಮಾತಾಡಿಸ್ತಾಳೆ. ಸೊ ಅದೆಲ್ಲರೂ ಆದಮೇಲೆ ಇವಳಿಗೆ ಮಾತ್ರ ಉರಿತಾ ಇರುತ್ತೆ ಅಶ್ವಿನಿಗೆ, ಅಯ್ಯೋ ಇವರು ಹುಷಾರಾಗ್ಬಿಟ್ರಲ್ಲ, ಇವಾಗೆಲ್ಲ ಸತ್ಯನೂ ಹೇಳ್ತಾರೆ ಅನ್ನೋದು. ಮತ್ತೊಂದು ಅವಳಿಗೆ ಟೆನ್ಷನ್ ಆಗಿಬಿಟ್ಟಿರುತ್ತೆ. ನೀನು ಯಾವಾಗ ಬಂದೆ ಅಂತೇಳಿ ನಚ್ಚಿನ ಮಾತಾಡಿಸ್ತಾರೆ. ಅಮ್ಮ ಅಪ್ಪ ಅಣ್ಣ ಇಬ್ಬರು ನನಗೆ ಫೋನ್ ಮಾಡಿ ಈ ರೀತಿ ಆಗೋಗ್ಬಿಟ್ಟಿದೆ ಅಮ್ಮನಿಗೆ ಅಂದ ತಕ್ಷಣ ಅಲ್ಲಿಂದ ಓಡೋಡಿ ಬಂದ್ಬಿಟ್ಟು ನಮ್ಮ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೇಳ್ತಾನೆ. ಸೊ ಫೈನಲಿ ಭೂಮಿ ಅಂತೂ ಅಳ್ತಾ ಇರ್ತಾಳೆ. ಭೂಮಿ ಹತ್ರಕ್ಕೆ ಹೋಗ್ತಾನೆ ಇರಲ್ಲ, ಯಾಕಂದರೆ ಕೈ ಬಿಡಿಸಿ ಆಯ್ತಲ್ಲ ಇಬ್ಬರು ಹಿಡ್ಕೊಂಡಿರೋದನ್ನ. ಅಮ್ಮ ಒಂದು ವಿಷಯ ಗೊತ್ತಮ್ಮ, ಅಜಿತು ದೇವಸ್ಥಾನದಲ್ಲಿ ನಿನಗೋಸ್ಕರ ಉಪವಾಸದ ವ್ರತ ಮಾಡಿಬಿಟ್ಟು, ಭಿಕ್ಷೆ ಬೇಡಿ ವ್ರತ ಮಾಡಿ ಅದನ್ನೆಲ್ಲ ಎಲ್ಲರಿಗೂ ಹಂಚ್ಬಿಟ್ಟು ನಿನ್ನ ಕ್ಯೂರ್ ಮಾಡೋದಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದ್ಯಾವ ಥರ ಅಂತೇಳಿ ಇಲ್ಲಿ ಕೇಳ್ತಾಳೆ. ಕೇಳಿದ ತಕ್ಷಣ ಅವಾಗ ಏನಿಲ್ಲ ದೇವ್ಯಾನಿ ಹೇಳ್ತಾಳೆ, ದೇವಸ್ಥಾನದ ಮುಂದೆ ಭಿಕ್ಷೆ ಬಿಡ್ತಾರಲ್ವ, ಅವ್ರ ಲೈನಲ್ಲಿ ಕೂತ್ಕೊಂಡು ಅವನು ಕೂಡ ಭಿಕ್ಷೆ ಬೇಡಿ, ಆ ಭಿಕ್ಷೆದಲ್ಲಿ ಅಮೌಂಟ್ ಬಂದಿರುತ್ತಲ್ಲ ಅದರಲ್ಲಿ ರೇಷನ್ ತಂದು ಅಡುಗೆನ ಮಾಡಿ ದೇವಸ್ಥಾನಕ್ಕೆ ನೈವೇದ್ಯ ಇಟ್ಟು ಬೇರೆಯವ್ರಿಗೆಲ್ಲ ಊಟ ಹಾಕೋದನ್ನೇ ಉಪವಾಸ ಭಿಕ್ಷೆ ಬಿಡೋ ವ್ರತ ಅಂತ ಹೇಳೋದು ಅಂತ ಅಂದಾಗ, ಏನೋ ಮಗನಿ ನನಗೋಸ್ಕರ ಈ ರೀತಿ ಎಲ್ಲ ಮಾಡ್ದೇನೋ ಅಂಥೇಳಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಸೊ ಅದೆಲ್ಲ ಶಾಕ್ ಆದ ತಕ್ಷಣ ತುಂಬಾ ಫೀಲ್ ಆಗಿಬಿಡುತ್ತೆ. ಏನೋ ಅಜಿತ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ನೀನು ಅಂದಾಗ, ಅಮ್ಮ ನಿನಗೋಸ್ಕರ ಇಷ್ಟೇ ಅಲ್ಲಮ್ಮ, ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಅಮ್ಮ, ನೀನಂದರೆ ನನಗೆ ಅಷ್ಟೊಂದು ಇಷ್ಟ ಅಂತ ಹೇಳ್ಬಿಟ್ಟು ಅಜಿತ್ತು ಹೇಳ್ತಾನೆ. ಸೊ ಫೈನಲಿ ಈ ರೀತಿ ಎಲ್ಲ ಯಾಕೋ ಮಾಡೋಕ್ಕೆ ಹೋದೆ ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅವರಿಷ್ಟು ನಾರ್ಮಲಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ನೆನಪಿದೆಯೋ ಇಲ್ವ ಅಂತ ಕೊನೆವರೆಗೂ ನೋಡಬೇಕು ನಾವು. ಸೊ ಫೈನಲಿ ಅಜಿತ್ ಅಂತೂ ತುಂಬ ಖುಷಿ ಆಗ್ತಾನೆ. ಅವರಮ್ಮ ಎದ್ದಿರೋದಂತೂ ಅವ್ನಿಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಪಟ್ಬಿಟ್ಟಿರ್ತಾನೆ. ಸೊ ಫೈನಲಿ ಇನ್ನು ಇಲ್ಲಿ ರಾಮಣ್ಣ ಕೂಡ ಅಷ್ಟೇ, ಹಗಲೆಲ್ಲ ಹೋಗೋದು ಮಾತಾಡ್ಸೋದು, ಸಂಗೀತ ತುಂಬ ಬಿಟ್ಟು ನಿನ್ನ 2 ದಿನಲಿದ್ದ ತುಂಬ ಬೇಜಾರಾಯಿತು ಕಣೆ, 2 ದಿನಕ್ಕೆ 2 ವರ್ಷ ಕಳ್ದಂಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಅವರು ಫೀಲ್ ಮಾಡ್ಕೊತಾರೆ. ಸೊ ನೀವೆಲ್ಲ ಎಷ್ಟು ಸಪ್ಪಗಿದ್ದೀರಾ, ನಿಮ್ಮನ್ನೆಲ್ಲ ನೋಡೋಕ್ಕೆ ಆಗ್ತಿಲ್ಲ ನನಗೆ, ಊಟ ಮಾಡಿದಿರೋ ಇಲ್ವೋ ನೀವೆಲ್ಲ, ನಡೀರಿ ಬೇಗ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಒಬ್ಬಟ್ಟು ಊಟ ಮಾಡ್ಕೊಂಡು ತಿನ್ನೋಣ ಅಂತ ಸಂಗೀತ ಹೇಳ್ತಾಳೆ. ಸೊ ಆ ರೀತಿಯೆಲ್ಲ ಹೋಗೋಕ್ಕಾಗಲ್ಲ ಅಂತ ಇಲ್ಲೆಲ್ಲ ಹೇಳಿಬಿಟ್ಟು ಡಾಕ್ಟರು, ಇನ್ನು ಜಾಸ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಸೊ ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ಸೊ ಅವ್ರಿಗೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳಿ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ಯೋಚನೆ ಮಾಡಬೇಡಮ್ಮ, ನೀವು ತುಂಬ ಕ್ಲಿಯರ್ ಆಗಿದ್ದೀರಾ, ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾನೆ.
ಹೇಳ್ತಾನೆ, ಶ್ರವಣ್ ಹೇಳ್ತಾನೆ, ಮನೆಯವರೆಲ್ಲ ಹೇಳ್ತಾರೆ, ಅಕ್ಕ ನಿನ್ಗೆ ಏನಾಯ್ತಕ್ಕ, ಈ ರೀತಿ ನೀವು ಗಾಬರಿ ಹೋದ್ರಲ್ಲ, ಏನಾಯಿತು, ಯಾಕೆ ನೀವು ಹಾಸ್ಪಿಟ್ಲಿಗೆ ಬಂದ್ರಿ ಅನ್ನೋದೇನಾದ್ರು ಗೊತ್ತಿದೆಯಕ್ಕ ಅಂದಾಗ, ಇಲ್ಲ ಕಣೋ ನನಗೇನು ಗೊತ್ತಿಲ್ಲ, ಆದರೆ ನಚ್ಚಿದೂ ಅಂಜುದಿಬ್ಬರದೂ ಮದುವೆ ಕಾರ್ಡು ತೊಗೊಂಡೋಗಿ ಕೊಡಬೇಕು ಅಂತ ಹೇಳಿ ಅಶ್ವಿನಿ ಕೊಟ್ಲು ಅಂತ ಹೇಳಿ ಹೇಳ್ದಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಕರೀತಾರಲ್ವ, ಡಾಕ್ಟರ್ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲು ಇವ್ರದ್ದು ಈ ಥರ ಟ್ಯೂಬ್ ಇತ್ತು, ಇವಾಗ ಈ ಥರ ಆಗೋಗಿದೆ, ರಕ್ತ ಹೆಪ್ಪುಕಟ್ಟಿತ್ತು, ಅದಕ್ಕೆ ಅವರು ಕೋಮಕ್ಕೆ ಹೋಗಿದ್ರು. ಇವಾಗ ರಕ್ತ ಎಲ್ಲ ಹೆಪ್ಪುಕಟ್ಟಿರೋದ ಕ್ಲಿಯರ್ ಆಗಿದೆ. ಸೊ ಆದರೂ ಕೂಡ ಅವ್ರು ಇವಾಗೆಲ್ಲ ಆಲ್ರೌಂಡ್ ಕ್ಲಿಯರ್ ಇದ್ದಾರೆ. ಆದರೆ ಒಂದೇ ಒಂಚೂರು ಇನ್ನೂ ಹಂಗೆ ಒಂಚೂರಿದೆ, ಕ್ಲಿಯರ್ ಆಗಿಲ್ಲ. ಅದಕ್ಕೆ ತುಂಬ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಈ ಥರ ಸಿಚುವೇಶನ್ನ ಅವ್ರ ಮುಂದೆ ಕ್ರಿಯೇಟ್ ಮಾಡೋವಾಗಿಲ್ಲ. ಸೊ ಹಾಗೇನೆ ಅವ್ರಿಗೆ ಯಾವುದೇ ಒಂದು ಶಾಕ್ ವಿಷಯನೂ ಹೇಳೋ ಆಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಟರ್ಬ್ ಮಾಡುವಾಗಿಲ್ಲ. ಶಾಕ್ ವಿಷಯ ಅಂತೂ ಹೇಳಂಗೆ ಇಲ್ಲ. ನೀವು ಈ ರೀತಿ ಇದ್ದರೆ ಮಾತ್ರ ಅವರು ಬೇಗನೆ ಕ್ಯೂರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದೇವಿಯನ್ನು ಇದ್ಕೊಂಡು ಇನ್ಮೇಲೆ ಅವ್ರು ಆರಾಮ್ ಇರ್ತಾರಲ್ವ ಅಂತ ಹೇಳಿ ಕೇಳಿದಾಗ, ಅದೇ ಹೇಳಿದ್ನಲ್ಲ, ಯಾರು ಶಾಕಿಂಗ್ ವಿಷಯನ ಹೇಳುವಾಗಿಲ್ಲ ಅವ್ರಿಗೆ ಅಂತ ಹೇಳಿ ಹೇಳ್ತಾರೆ. ಸೊ ಅವ್ರಿಗೆ ಒಂಚೂರು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಅವ್ರಿಗೆ ನೆನಪಿನ ಶಕ್ತಿ ಒಂಚೂರು ಕಳ್ಕೊಂಡಿದ್ದಾರೆ ಅಂದಾಗ, ಯಾವ ಥರ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಅಂತ ಕೇಳಿದಾಗ, ಸೊ ಅವರು ಏನು ಈ ಥರ ಶಾಕ್ ಆಗಿ ಅವರು ಕೆಳಗಡೆ ಬಿದ್ದೋದ್ರು, ಅಲ್ಲಿಂದ ಈ ಕಡೆ ಏನು ನಡೆದಿದೆಯೋ ಅದೆಲ್ಲ ಮರ್ತೋಗಿದ್ದಾರೆ, ಇಂದ್ಲದೆಲ್ಲ ನೆನಪಿದೆ ಅಂತ ಹೇಳ್ತಾರೆ. ಒಂದು ಚೂರು ಅಷ್ಟೇ, ಜಾಸ್ತಿ ಕಳ್ಕೊಂಡಿರಲ್ಲ. ಅಂದರೆ ಇವಳು ಅಶ್ವಿನಿ ಬಂದೆಲ್ಲ ಹೇಳಿದ್ಲಲ್ವ, ಅದೊಂದು ಚೂರು ಕಳ್ಕೊಂಡಿರ್ತಾರೆ ಅಷ್ಟೇ, ಅವ್ರು ಇನ್ನೇನು ಜಾಸ್ತಿ ಕಳ್ಕೊಂಡಿರಲ್ಲ. ಅಷ್ಟ್ಬಿಟ್ರೆ ಬೇರೆ ಏನು ಗೊತ್ತಾಗಿರಲ್ಲ. ಅವಾಗ ಸತ್ಯಾನಂಗಂತೂ ತುಂಬಾ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಈಗ ಏನು ವಿಷಯ ಗೊತ್ತಿಲ್ಲ, ಸಂಗೀತಂದಿಗೆ ಅಜಿತಂದು ಭೂಮಿದು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಸೊ ಇನ್ನು ಆವಾಗ ಸರಿ ಆಯಿತು, ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಕರ್ಕೊಂಡು ಹೋಗ್ಬೋದಲ್ಲ ಅಂತ ಡಾಕ್ಟರ್ ಕೇಳಿದಾಗ, ಇಲ್ಲ ಒಂದು 2 days ಇರಬೇಕಾಗುತ್ತೆ, ಅವ್ರನ್ನ ಫುಲ್ ಕ್ಯೂರ್ ಮಾಡಿಬಿಟ್ಟು ಕಳಿಸ್ತೀವಿ, ಆದರೆ ನಿಮ್ಮ ನೋಡ್ಕೊಳ್ಳೋದ್ರಲ್ಲಿ ಇದೆ ನಿಮಗೆ. ಸೊ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಶಾಕ್ ವಿಷಯನೂ ಹೇಳುವಾಗಿಲ್ಲ ಅವ್ರಿಗೆ ಅಂಥೇಳಿ ಪ್ರತಿಯೊಂದು ಡಾಕ್ಟರ್ ರೂಲ್ಸ್ ಇರುತ್ತಲ್ವ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇನ್ನೇನು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕೂಡ ಮನೆಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ರಲ್ವ. ಸೊ ಹಾಗಾಗಿ 2 days ಇಲ್ಲೇ ಇರಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಬರ್ತಾರೆ. ಅಂದರೆ ಸಂಗೀತ ಇರೋ ಹತ್ರ ರಾಮಣ್ಣನ ಕರೀತಾರೆ. ರಾಮಣ್ಣ, ರೀ ಯಾಕ್ರಿ ಇಷ್ಟೊಂದು ಸರ್ಗೋಗಿದ್ದೀರಾ ಅಂದಾಗ, ಯಾಕೆ ನನ್ನ ಬಿಟ್ಟೋಗ್ಬೇಕಂತ ಅಂದ್ಕೊಂಡಿದ್ದೇನೆ ಸಂಗೀತ, ನಿನ್ನ ಬಿಟ್ಟು ನಾನು ಹೇಗೆ ಬದುಕಲಿ ಅಂತ ಅವರು ಕೂಡ ಕಿಸ್ ಮಾಡ್ತಾರೆ ಹಣೆಗೆ. ಸೊ ಅದೆಲ್ಲ ಆದಮೇಲೆ ಇನ್ನೆಲ್ಲ ಮನೆಯವರೆಲ್ಲ ಬರ್ತಾರೆ. ಹೌದು, ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿದ್ರಲ್ಲ ಡಾಕ್ಟರು, ನನಗೆ ಏನಾದರೂ ಕಾಯಿಲೆ ಇದೆಯೇನೋ ಅಜಿತ, ಯಾಕೆ ಹೊರಗಡೆ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡಿದರು ಅಂತ ಸಂಗೀತ ಕೇಳ್ತಾಳೆ. ಅಮ್ಮ ಆ ರೀತಿ ಏನೂ ಇಲ್ಲಮ್ಮ, ನೀವು ಆ ರೀತಿ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ, ನೀವು ತುಂಬ ಚೆನ್ನಾಗಿದ್ದೀರಾ, ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ ಏನೂ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಸೊ ಫೈನಲಿ ಸತ್ಯಣ್ಣ, ಸಂಗೀತಮ್ಮ ನಿನಗೆ ಒಂದು ವಿಷಯನ ಕೇಳಬೇಕು, ಕರೆಕ್ಟಾಗಿ ಕ್ಲಾರಿಟಿ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀವು ದೇವಸ್ಥಾನದ ಹತ್ರ ಬಿದ್ದೋದ್ರಲ್ಲ, ದೇವ್ರ ಗುಡಿ ಹತ್ರ ಮನೆಯಲ್ಲಿ, ಸೊ ಏನು ನಡೀತು ಅಂತ ಏನಾದ್ರು ನೆನಪಿದೆಯಾ ಅಂದಾಗ, ಅದೇನಿಲ್ಲ ಕಣೋ, ಅಶ್ವಿನಿ ನಚ್ಚಿದೂ ಅಂಜುದಿಬ್ಬರದು ಕಾರ್ಡು ಅಂದರೆ ಜಾತಕ ತೊಗೊಂಡು ಬಂದು ದೇವಸ್ಥಾನದ ಹತ್ರ ಇಟ್ಟು, ಅಂದರೆ ದೇವಸ್ಥಾನದ ಹತ್ರ ತೊಗೊಂಡು ಬಾ ಅಂತ ಹೇಳಿದೆ ನಾನು. ಅವಳು ತೊಗೊಂಡು ಬರ್ತೀನಿ, ಅವಳಿಗೆ ಕೊಟ್ಟಿದ್ದೆ ನಾನು, ತೊಗೊಂಡು ಬಂದು ದೇವ್ರ ಹತ್ರ ಇಡು, ಅಮ್ಮ ತೊಗೊತಾರೆ ಅಂತ. ಆದರೆ ಅವಳು ತಗೊಂಡು ಬಂದು ಇಟ್ಲೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅವಳು ಏನೋ ಒಂದು ಕವರ್ ಹಿಡ್ಕೊಂಡು ಅವಳೇನೋ ಹೇಳ್ತಾ ಇದ್ಲು, ನನಗೆ ಅದು ನೆನಪಾಗ್ತಿಲ್ಲ. ಅದರಷ್ಟಲ್ಲೇ ನಾನು ಬಿದ್ದೋದೆ ಅಂತ ಅಂದಾಗ, ಸರಿ ಆಯಿತು, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಪ್ಲೀಸ್, ನೀನು ಜಾಸ್ತಿ ಹೆವಿ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ನಚ್ಚಿ ಹೇಳ್ತಾನೆ. ಸೊ ಅವಳಿನ್ನ ತೋರಿಸಿರೋದು, ಬಿದ್ದೋಗಿರೋದು ಅದೆಲ್ಲ ನೆನಪಿರಲ್ಲ ಸಂಗೀತನಿಗೆ. ಅಶ್ವಿನಿಗೆ ಅದೆಲ್ಲ ಹೇಳಲಿ ಅಂತಲೇ ಇದ್ಲು ಅವಳು, ಹೇಳಿದ್ರೆ ಅನಾವರಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಇವಳ ಕೇಳ್ತಾರೆ, ಸತ್ಯಣ್ಣಗೆ ಒಂದು ಚೂರು ಕ್ಲಾರಿಟಿ ಬರುತ್ತೆ, ಅಂದರೆ ಇದನ್ನು ಅಶ್ವಿನಿನೇ ಮಾಡಿದ್ದಾಳೆ ಅನ್ನೋದು. ಸೊ ಇನ್ನೇನು ಫೈನಲಿ ಈಗ ಕ್ಲಾರಿಟಿ ಸಿಕ್ತಲ್ಲ, ಇನ್ಯಾಕೆ ಸುಮ್ಮನೆ ಅಕ್ಕನಿಗೆಲ್ಲ ಪ್ರೆಸರ್ ಮಾಡೋದು, ಸೊ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಸರಿ ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾಳೆ ಸಂಗೀತ. ಇಲ್ಲಮ್ಮ ಇನ್ನೂ 2 ದಿನ ಇಲ್ಲೇ ಇರಬೇಕು ಅಂತ ಕೂಡ ಸಂಗೀತ ಹೇಳ್ತಾಳೆ. ಭೂಮಿ ಮಕ್ಕ ನೋಡ್ಬಿಟ್ಟು, ಭೂಮಿ ಯಾಕಮ್ಮ ಅಷ್ಟು ದೂರ ನಿಂತಿದ್ಯಾ, ಬಾಯ್ಲಿ ಅಂತೇಳಿ ಕರೀತಾಳೆ ಸಂಗೀತ. ಅವಳು ಕೂಡ ಹತ್ಕೊಂಡು ಬರ್ತಾಳೆ. ಕಣ್ಣಲ್ಲಿ ಯಾಕಮ್ಮ ಇಷ್ಟೊಂದು ಕೆಂಪುಗಾಗಿದೆ ಅಂತ ಅಂದಾಗ ಅವಳು ತುಂಬ ಅಳ್ತಾ ಇರ್ತಾಳೆ. ಸೊ ಅಜಿತ್ನು ಕರೆದುಬಿಟ್ಟು ಕೈ ಮೇಲೆ ಕೈ ಹಾಕ್ಬಿಟ್ಟು, ನೀವಿಬ್ರು ಇದೇ ರೀತಿ ಲೈಫ್ ಲಾಂಗ್ ಇದೇ ರೀತಿ ಇರಬೇಕು ನನ್ನ ಕಣ್ಣೆದುರಿಗೆ, ನೀವು ಈ ರೀತಿ ಇದ್ರೇ ನಾನು ಇಷ್ಟಪಡೋದು, ನಿಮ್ಮನ್ನು ಖುಷಿ ಪಡೋದು ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾಳೆ ಅವರಿಬ್ಬರನ್ನ. ಸೊ ಅವರು ಮುಖ ಒಂದೇ ಕೆಂಡು ಥರ ನೋಡ್ತಾ ಇರ್ತಾನೆ ಅಜಿತ್ತು. ಅವರಮ್ಮ ನೋಡ್ತಾಳನ್ನ ಒಂದೇ ಒಂದು ರೀಸನ್ಗೆ, ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಅಪ್ಪಗಂತೂ ತುಂಬ ಕೋಪ ಬಂದಿರುತ್ತೆ, ಅಂದರೆ ಇವಳಿಂದನೇ ಇದೆಲ್ಲ ಆಗಿರೋದು ಅಂತ ಹೇಳಿಬಿಟ್ಟು.
ಸೊ ಇನ್ನೇನು ಅವರಿಬ್ಬರನ್ನ ಒಂದು ಮಾಡಿ ಸರಿ ಆಯಿತು ನೀವಿಬ್ರು ಚೆನ್ನಾಗಿರಬೇಕು ಅಂತ ಹೇಳಿದಾಗ, ಸಂಗೀತ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ, ಆರಾಮಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪ್ಪನೂ ಹಾಗೆ ಹೇಳ್ತಾರೆ, ಶ್ರವಣ್ ಕೂಡ ಹಾಗೆ ಹೇಳ್ತಾನೆ. ಸೊ ಇನ್ನೇನು ಎಲ್ಲರೂ ಕ್ಲಿಯರ್ ಆಯಿತು, ತುಂಬ ಚೆನ್ನಾಗಿರ್ತಾಳೆ. ಆದರೆ ಇವನು ಅಜಿತ್ ಏನು ಮಾಡ್ತಾನಂದರೆ, ಭೂಮಿ ನಿನ್ನ ಹತ್ರ ಕೆಲಸ ಇದೆ ಬಾ ಹೊರಗಡೆ ಹೋಗೋಣ ಅಂತ ಕೈ ಹಿಡ್ಕೊಂಡು ಎಲ್ಲರಿದ್ರು ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಇನ್ನು ಇಲ್ಲಿರೋರಿಗೆಲ್ಲ ಶಾಕ್ ಆಗಿಬಿಡುತ್ತೆ, ಇವಳು ಯಾಕೆ ಕರ್ಕೊಂಡೋದ್ನಪ್ಪ, ತಿರ್ಗಾ ಬೈದು ಆಚೆ ಹಾಕ್ಬಿಡ್ತಾನೆ ಅಂತೇಳಿ ಶ್ರವಣು, ಬಾವ ಇಲ್ಲಿ ಮಾತಾಡ್ತಾ ಇರಿ, ಒಂದು ನಿಮಿಷ ಬಾವ ಊಟ ಮಾಡಿಲ್ಲ ಅಕ್ಕ, ಊಟ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಅಂತ ಶ್ರವಣು ರಮಣನ್ ಕರ್ಕೊಬರ್ತಾನೆ. ಅಲ್ಲಿರೋರೆಲ್ಲ ಈಚೆ ಬರ್ತಾರೆ. ಇವನು ಕರ್ಕೊಂಡು ಬಂದ ತಕ್ಷಣನೇ ಅವಳ ಆ ಕಡೆ ತಳ್ಳಿಬಿಡ್ತಾನೆ. ನನಗೂ ನಿನ್ಗೆ ಯಾವ ಸಂಬಂಧನೂ ಇಲ್ಲ, ನೀನು ಇಲ್ಲಿರಂಗೆ ಇಲ್ಲ, ನನಗೆ ಮುಖ ತೋರಿಸ್ಬೇಡ ಅಂತೇಳಿ ಮತ್ತೆ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಸತ್ಯ ಬಂದ್ಬಿಟ್ಟು ಕೈ ಹಿಡ್ಕೊತಾನೆ ಶ್ರವಣದ್ದು. ಸೊ ಫೈನಲಿ ಅವಳು ಮತ್ತೆ ಅದೇ ಪರಿಸ್ಥಿತಿಲಿ ನಿಂತಿದ್ದಾಳೆ. ನೋಡೋಣ ಏನಾಗುತ್ತೆ ಅಂತ. ಈ ಅಶ್ವಿನಿ ಎಲ್ಲ ನಿಜ ಹೋಗಲಿ, ನಾಳೆ ಅದೇನೇನು ಅನಾವರಣ ಮಾಡ್ತಾಳೆ ಸತ್ಯದಂತ ಗೊತ್ತಿಲ್ಲ. ಮನೆಯವರೆಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ತೊಗೊಳ್ತಾರೆ ಅದನ್ನೆಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೋಡಬೇಕು ಅಂದರೆ ನಾನು ನಾಳೆವರೆಗೂ ವೆಯ್ಟ್ ಮಾಡಬೇಕು. ಸೊ ಅದೆಲ್ಲ ಗೊತ್ತಾದ ಮೇಲೂ ಮನೆಯವರು ಭೂಮಿನ ಕ್ಷಮಿಸಿ ಮನೇಲಿ ಇಟ್ಕೊತಾರ, ಇಲ್ಲಾಂತಂದ್ರೆ ಅಜಿತ್ನೇ ಬಾಯಿಗೆ ಬಂದಂಗೆ ಬೈತಾರ, ಅವ್ಳಿಗೆ ಜೀವನ ಹಾಳು ಮಾಡಿ ಅವಳೇ ಹೊರಕ್ಕಾಗ್ತಾ ಇದೆಯಾ ಮನೆಯಿಂದ ಅಂತ ಹೇಳಿಬಿಟ್ಟು, ಇಲ್ಲಾಂದ್ರೆ ಅಶ್ವಿನಿ ಬಂಡವಾಳನೇ ಬಯಲಾಗುತ್ತಾ ಇಲ್ಲಿ, ಅದೇನಾಗುತ್ತಂತ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ನೋಡ್ರಾಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಸತ್ಯಣ್ಣ ಬೇರೆ ಯಾವುದೋ ಒಂದು ಫೈಲ ತರ್ಸೋಕ್ಕೆ ಬೇರೆ ಮನೆ ಕಳಿಸಿದ್ದ, ಅದು ಹೇಳಿದ್ನಲ್ವ ನಿಮಗೆ, ಅದೇನೆ. ಸೊ ಅವರು ಕೂಡ ತಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ನಾಳೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.